ಬೇಸಿಗೆ ರಜೆ ಮುಗಿಸಿ ಶಾಲೆಗೆ ಮರಳಿದ ಮಕ್ಕಳು. ಪಿಎಂಶ್ರೀ ಶಾಲೆಯಲ್ಲಿ ಸಂಭ್ರಮದ ವಾತಾವರಣ. ಪಿಎಂಶ್ರೀ ಶಾಲೆಯ ಪುನರಾರಂಭ. ಮಕ್ಕಳಿಗೆ ಹೂ ನೀಡಿ ಸಮವಸ್ತ್ರ, ಉಚಿತ ನೋಟ್ ಪುಸ್ತಕ ವಿತರಿಸಿ ಅದ್ದೂರಿ ಸ್ವಾಗತ. ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಬೇಸಿಗೆ ರಜೆ ಮುಗಿಸಿ ಮರಳಿ ಶಾಲೆಗೆ ಬಂದ ಪಿಎಂಶ್ರೀ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮಕ್ಕಳಿಗೆ ಶಾಲೆಯ ಮುಖ್ಯೋಪಾಧ್ಯಾಯರು, ಸಹಶಿಕ್ಷಕರು ಮತ್ತು ಎಸ್ಡಿಎಂಸಿ ಪದಾಧಿಕಾರಿಗಳು ಮಕ್ಕಳಿಗೆ ಹೂಗಳನ್ನು ನೀಡಿ ಅದ್ದೂರಿಯಾಗಿ ಸ್ವಾಗತಿಸಿದರು. ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ಹಾಗೂ ಸಮವಸ್ತ್ರ ವಿತರಣಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಬೇಸಿಗೆ ರಜೆ ಮುಗಿಸಿ ಜ್ಞಾನದ ದೇಗುಲದತ್ತ ಹೆಜ್ಜೆ ಇಟ್ಟ ಮಕ್ಕಳಿಗೆ ಪಿಎಂಶ್ರೀ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಅತ್ಯಂತ ಅದ್ದೂರಿ ಹಾಗೂ ಸಂಭ್ರಮದ ಸ್ವಾಗತ ಕೋರಲಾಯಿತು. ಹೌದು, ಶಾಲೆಯ ಪುನರಾರಂಭದ ಮೊದಲ ದಿನದಂದು ಶಾಲಾ ಮಕ್ಕಳಲ್ಲಿ ಉತ್ಸಾಹವನ್ನು ಕಂಡು ಶಾಲೆಯ ಆವರಣದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಜಿ ನಾಗರಾಜು ಹಾಗೂ ಸಹಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರೀತಿಯಿಂದ ಹೂಗಳನ್ನು ನೀಡಿ ಮುಗುಳ್ನಗೆಯೊಂದಿಗೆ ಹೊಸ ಶೈಕ್ಷಣಿಕ ವರ್ಷಕ್ಕೆ ಬರಮಾಡಿಕೊಂಡರು. ಶಾಲೆಯ ಪುನರಾರಂಭದ ಹಿನ್ನೆಲೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಶುಭ ಹಾರೈಸಿದರು. ಇದೇ ಪ್ರೀತಿಯ ಸ್ವಾಗತದ ಸವಿನೆನಪಿನಲ್ಲಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಮತ್ತು ಸಮವಸ್ತ್ರ ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಗಣ್ಯರ ಸಮ್ಮುಖದಲ್ಲಿ ಮಕ್ಕಳಿಗೆ ಹೊಸ ಪುಸ್ತಕ ಮತ್ತು ಸಮವಸ್ತ್ರಗಳನ್ನು ವಿತರಿಸಿ ಅವರ ಶಿಕ್ಷಣದ ಹಾದಿಗೆ ಪ್ರೋತ್ಸಾಹ ನೀಡಿದರು. ಈ ಉದಾತ್ತ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಜಿ ನಾಗರಾಜು, ನಿವೃತ್ತ ಮುಖ್ಯೋಪಾಧ್ಯಾಯರಾದ CM ಮುನ್ರಾಜು, SDMC ಅಧ್ಯಕ್ಷರಾದ ಮುನ್ಕೃಷ್ಣ ಹಾಗೂ SDMC ಸದಸ್ಯರುಗಳಾದ ಉಮೇಶ್ ಅವರು ಉಪಸ್ಥಿತರಿದ್ದರು. ಇವರೊಂದಿಗೆ ಶಾಲೆಯ ಸಹ ಶಿಕ್ಷಕರುಗಳಾದ ಹಾಗೂ M ನಾಗರಾಜು, ನಾಗೇಶ್, ದೈಹಿಕ ಶಿಕ್ಷಕರಾದ ವೆಂಕಟೇಶು ಹಾಗೂ ಶಿಕ್ಷಕಿಯರಾದ ಲಕ್ಷ್ಮೀಕಾಂತಮ್ಮ, ಸುಜಾತ, ರಮ್ಯಾ ಮತ್ತು ನಳಿನಾ ಅವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಒಟ್ಟಿನಲ್ಲಿ ಪಿಎಂಶ್ರೀ ಶಾಲೆಯ ಮಕ್ಕಳ ಮೊದಲ ದಿನದ ಶಾಲಾ ಪಯಣ ಅತ್ಯಂತ ಉತ್ಸಾಹ ಮತ್ತು ಸಂಭ್ರಮದಿಂದ ಕೂಡಿತ್ತು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಉಚಿತವಾಗಿ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದೀರಾ. ಸೊ ಅದರ ಜೊತೆಗೆ ಇಲಾಖೆ ಪೌಷ್ಟಿಕ ಆಹಾರವನ್ನು ಸಹ ನೀಡ್ತಾ ಇದೆ. ಮಕ್ಕಳ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರಬೇಕು ಅಂತ ಹೇಳಿ, ಹಾಗಾಗಿ ಇಲಾಖೆ ಎಲ್ಲ ಸೌಲಭ್ಯಗಳನ್ನು, ಉಚಿತ ಸಮವಸ್ತ್ರ, ಉಚಿತ ಪಠ್ಯಪುಸ್ತಕ, ಪೌಷ್ಟಿಕ ಆಹಾರ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಉತ್ತಮ ಶಿಕ್ಷಣ ಉಜ್ವಲ ಭವಿಷ್ಯ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಅನೇಕ ಹೊಸ ಕಾರ್ಯಕ್ರಮಗಳನ್ನು ಕೂಡ ತರ್ತಾ ಇದೆ. ಸೊ ಎಲ್ಲರ ಸದುಪಯೋಗ ಪಡಿಸ್ಕೊಳ್ಳಿ, ಉತ್ತಮ ಭವಿಷ್ಯದಲ್ಲಿ ಆಗಲಿ ಅಂತ ಹಾರೈಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಅವಕಾಶಕ್ಕಾಗಿ ಧನ್ಯವಾದ. ಶಾಲೆಯ ಪ್ರಾರಂಭೋತ್ಸವ 2 ತಿಂಗಳಿಂದ ಆರಾಮಾಗಿ ಇತ್ತು ಅಲ್ವಾ? ಇಂತಹ ಒಂದು ಶಾಲೆಯ ಪ್ರಾರಂಭೋತ್ಸವದ ಒಂದು ಸಮಾರಂಭಕ್ಕೆ ಈ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಈ ಶಾಲೆಯ ಹೊಸದಾಗಿ ಬಡ್ತಿ ಶಿಕ್ಷಕರಾಗಿ ಬಡ್ತಿಯ ಒಂದು ಶ್ರೀಮಂಗಲ ಶಾಲೆಗೆ ಆಗಮಿಸತಕ್ಕಂಥ ನಾಗರಾಜ್ ಅವರೇ, ನಮ್ಮ CRC ಪ್ರೆಸಿಡೆಂಟ್ನ ಹೇಮಲತಾ ಅವರೇ, ಹಾಗೂ ನಮ್ಮ ಈ ಥರ ಗುರುವಾರವನ್ನು ಆಚರಿಸಬೇಕಪ್ಪ ಮಾಮೂಲಿ ಬರ್ತಾರೆ. ರಜಾ ಕೊಡೋದು, ಜೂನ್ 1 ಓಪನ್ ಮಾಡಿ, ಓಪನ್ ಆಗಿ ಬರುವಾಗ ಬರ್ತಾ ಇದ್ದಾರೆ. ನಮ್ಮಲ್ಲಿ ಬಂದು ಕೂತ್ಕೊಳ್ತೀವಿ, ನೀವೇ ಅದ್ಭುತಗೊಳ್ತೀವಿ. ಇವತ್ತು ನಿಮ್ಮನ್ನೆಲ್ಲ ಹೂವು ಮತ್ತು ಚಾಕ್ಲೇಟ್ ಕೊಟ್ಟು ಬರಮಾಡ್ತಾರೆ. ನಮ್ಮನ್ನು ಯಾರು ಬರಮಾಡ್ಕೊಳ್ಳೋದಿಲ್ಲ, ನಾವು ನಾವೇ ಬರ್ತಾ ಇದ್ದೀವಿ. ಈಗ ಈ ಒಂದು ಶಾಲೆ ಕುವೆಂಪು ಶಾಲೆ ಆಗಿತ್ತು ಮತ್ತು PMಶ್ರೀ ಶಾಲೆ ಆಗಿತ್ತು. ಇಡೀ ಜಿಲ್ಲೆಯಲ್ಲೇ ಒಂದು ಮಾದರಿ ಶಾಲೆ ಶ್ರೀಮಂಗಲ ಶಾಲೆ ಅನ್ನೋದಕ್ಕೆ ಹೇಳ್ಕೊಳ್ಳೋಕ್ಕೆ ನಮ್ಗೆ ಹೆಮ್ಮೆ ಆಗ್ತಿತ್ತು. ಇಡೀ ಜಿಲ್ಲೆಯಲ್ಲಿ ಯಾವುದೇ ಶಾಲೆಯಲ್ಲಿ ಯಾವುದೇ ಸ್ಕೂಲ್ಗೆ ಹೋಗ್ಬರಿ, ಜೀವನದಲ್ಲಿ ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬರಿ, ಇಂಥ ಒಂದು ಕಟ್ಟಡ, ಆಟ ಮೈದಾನ, ಉದ್ಯಾನವನ, ಕಂಪ್ಯೂಟರ್, ಕರಾಟೆ, ನೃತ್ಯ ಎಲ್ಲ
ಏನು ನಿಮಗೆ ಕಲಿಯಕ್ಕೆ ಯಾವುದೇ ಖಾಸಗಿ ಶಾಲೆಗಿಂತ ಮಿಗಿಲಾಗಿ ಈ ಶಾಲೆ ಇದೆ. ಇಲ್ಲಿ ಇನ್ನ ಒಂದು ವಿಷಯ ಏನಪ್ಪ ಅಂತಂದ್ರೆ, ಇಡೀ ಯಾವುದೇ ಶಾಲೆಯಲ್ಲಿ ಖಾಸಗಿ ಶಾಲೆಯಲ್ಲಿ ಆಡಳಿತ ನಡೆಸಕ್ಕೆ ಅವರದೇ ಆದಂಥ ಒಂದು ಖಾಸಗಿ ಸಂಸ್ಥೆಯ ಬಾಡಿ ಇರ್ತೈತೆ. ಆದರೆ ನಮ್ಮ ಶಾಲೆಯಲ್ಲಿ SPMC ಐತೆ. SPMC ಅವರು ಮನೆ ಕೆಲಸಗಳನ್ನು ಬಿಟ್ಟು ಈ ಶಾಲೆಯಲ್ಲಿ ಬಂದು ಕೆಲಸಕ್ಕೆ ಬಂದು ರೈತ ಊಟ ಚೆನ್ನಾಗಿತ್ತ, ಎಲ್ಲ ಓದ್ತಾ ಇದ್ದ. ಇಲ್ಲಿ ಏನೇ ಆಗಬೇಕಾಗುತ್ತೆ ಫೋನ್ ಮಾಡಿದ ತಕ್ಷಣ SPMC ಅವರು ಬಂದು ಆ ಕೆಲಸಗಳನ್ನು ಮಾಡಿಕೊಡ್ತಾರೆ. ಅದು ನಿಮ್ಮ ಅದೃಷ್ಟ. ಅದರೊಳಗೆ ಅವರೆಲ್ಲ ಕೂಡ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು ಹಾಗೂ ನನ್ನ ಶಿಷ್ಯರು ಅಂತ ತಿಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ನೀವೆಲ್ಲರೂ ಕೂಡ ಈ ಸಿಕ್ಕಿರ್ತಕ್ಕಂಥ ಸದಾವಕಾಶವನ್ನು ಉಪಯೋಗಿಸಿಕೊಂಡು ಒಳ್ಳೆ ಬುದ್ಧಿವಂತರಾಗಿ ವಿದ್ಯಾವಂತರಾಗಿ ಈ ಶಾಲೆಗೆ ಮತ್ತು ನಿಮ್ಮ ಊರಿಗೆ ಒಳ್ಳೆಯ ಹೆಸರನ್ನ ತರಲಿ ಅಂತ ನಿಮ್ಗೆಲ್ಲರಿಗೂ ಆದರಿಂದ ಈಗ ಪುಸ್ತಕ ಮತ್ತು ಬಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಇರ್ತದೆ. ನೀವೆಲ್ಲರೂ ಅದನ್ನು ಸದುಪಯೋಗಪಡಿಸಿಕೊಂಡು ಚೆನ್ನಾಗಿ ಒಳ್ಳೆಯ ವಿದ್ಯಾವಂತರಾಗಲಿ ಅಂತ ಆದರಿಂದ ಈ 4 ಮಾತುಗಳಾಡುವ ಏನಂತ ಹೆಜ್ಜೆ ಹೆಜ್ಜೆಗೂ ನೀವೇ ಕೈಯನ್ನು ನಡೆಸಿರುವೆ ಗೋಲನ್ನ ಕೊಡುವೆ ಅಂತ ಸ್ಥಾನದಲ್ಲಿರ್ತಕ್ಕಂಥ ನಾವು ನಮಗೆ ಕೈಲಾದಷ್ಟು ಎಷ್ಟು ಪ್ರಯತ್ನ ಆಗುತ್ತೋ ನಮ್ಮ ಶತ ಪ್ರಯತ್ನ ಪಟ್ಟು ನಿಮ್ಮನ್ನು ನಡೆಸೋದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳ್ತಾ ಈ ಒಂದು ಪ್ರೋಗ್ರಾಮಲ್ಲಿ ಮುಖ್ಯವಾಗಿ ಈ ಶಾಲೆಗೆ ಹೊಸದಾಗಿ ಉತ್ತಮ ಶಿಕ್ಷಣ ಉತ್ತಮ ಕಲಿಕೆ ಅಂತಕ್ಕಂಥ ಧ್ಯೇಯ ವಾಕ್ಯದೊಂದಿಗೆ ಈ ವರ್ಷದ ಒಂದು ಶಾಲೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಮಾತಾಡಿದಾಗೆ ಉತ್ತಮ ಶಿಕ್ಷಣ ಉತ್ತಮ ಉಜ್ವಲ ಭವಿಷ್ಯ ನೋಡಿ, ಅದರಲ್ಲೇ ಹೆಸರಿನಂತ ಮಾತಾಡಿದ್ದಾರೆ. ಏನು ಒಂದು ಮಗು ಅಥವಾ ವ್ಯಕ್ತಿ ಏನು ಶಿಕ್ಷಣವನ್ನ ಒಂದು ಶಿಕ್ಷಣ ಅಂತಕ್ಕಂಥದ್ದು ಪಡೆದ್ರೆ ಆ ಮಗು ಸಮಾಜದಲ್ಲಿ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಜೀವನ ಮಾಡಬಹುದು. ಹಾಗಾಗಿ ಇಂತಹ ಒಂದು ಶಿಕ್ಷಣವನ್ನ ಕೊಡ್ತಕ್ಕಂಥ ಒಂದು ಪವಿತ್ರವಾದ ಸ್ಥಳನೇ ಈ ಒಂದು ನಮ್ಮ ಶಾಲೆ. ಇಂತಹ ಒಂದು ಶಾಲೆಯಲ್ಲಿ ಈಗ ನಾನು ಹೊಸದಾಗಿ ಬಂದು ಇಲ್ಲಿಗೆ ಜಾಯ್ನ್ ಆಗಿದ್ದೀನಿ. ಈ ವರ್ಷ ಯಾವ ರೀತಿ ಕಲಿಕೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಈಗಾಗಲೇ ನಮ್ಮ ಶಿಕ್ಷಕರ ಜೊತೆ ಕೂತು ಒಂದು ಪೂರ್ವ ತಯಾರಿಯನ್ನು ನಾವು ಎಲ್ಲ ಮಾಡ್ಕೊಂಡಿದ್ದೀವಿ. ಮುಂದಿನ ಸಹ ಯಾವ ರೀತಿ ಮಕ್ಕಳ ಒಂದು ಗುಣಾತ್ಮಕ ಶಿಕ್ಷಣವನ್ನು ಹೆಚ್ಚಿಸಬೇಕಾಗಿದೆ, ನಾವು ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕಂತಕ್ಕಂಥದ್ದನ್ನ ನಾವು ಮುಂದೆ ಮಾಡ್ಕೊತೀವಿ. ಯಾಕಂತಂದ್ರೆ ಈಗ ಇಲ್ಲಿ ನಾನು ಹೊಸ ಬಂದಿರೋದ್ರಿಂದ ನನಗೆ ಯಾವುದೋ ವಾತಾವರಣ ಸ್ವಲ್ಪ ಹೊಸದಾಗಿದೆ. ಈಗ ಈ ಒಂದು ಶಾಲೆ ಈಗಾಗಲೇ ಒಂದು ಒಳ್ಳೆಯ ಉನ್ನತ ಮಟ್ಟದಲ್ಲಿದೆ ಅಂತಕ್ಕಂಥದ್ದು ನನಗೆ ಹೇಳಿದ್ದೀನಿ. ಇದಕ್ಕೆಲ್ಲ ಕಾರಣ ನನಗೆ ಗೊತ್ತಿದ್ದಾಗೆ ಈ ಶಾಲೆಯ ನಮ್ಮ ಬಡ್ತಿ ಮುಖ್ಯ ಶಿಕ್ಷಕರು, ಮಾಜಿ ಬಡ್ತಿ ಮುಖ್ಯ ಶಿಕ್ಷಕರ ಮತ್ತು SPMC ಮತ್ತೆ ಪೋಸ್ಟ್ ಇವರೇ ಈ ಶಾಲೆ ಉನ್ನತ ಮಟ್ಟಕ್ಕೆ ಬರಬೇಕಾಗಿದ್ದ ಕಾರಣ. ಯಾಕಂದ್ರೆ ಏನ್ ಬೇಕು ಎಲ್ಲ ಅನುಕೂಲಗಳನ್ನು ಮಾಡಿಬಿಟ್ಟಿದ್ದಾರೆ, ಈಗಾಗಲೇ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೂ ಸಹ ಈಗ ಇನ್ನು ನಾವು ಬಂದಂಥ ಸಂದರ್ಭದಲ್ಲಿ ಇನ್ನು ಮಕ್ಕಳ ಕೈಗೆ ನಾವು ಏನೇನು ಒಂದು ರೂಪರೇಷೆಯನ್ನು ಹಾಕಬೇಕು, ಈ ಶಾಲೆಯನ್ನ ಒಂದು ಅಭಿವೃದ್ಧಿ ಮಾಡಬೇಕಾಗಿದ್ರೆ ಏನು ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾವೆಲ್ಲ ಪ್ಲಾನ್ ಮಾಡ್ಕೊತೀವಿ. ಈಗ ಅದೆಲ್ಲ ಮಾಡಬೇಕಾಗಿದ್ರೆ ಬಹಳ ಮುಖ್ಯವಾಗಿ SDMC ಅವರು, ಈ ಗ್ರಾಮಸ್ಥರು, ಊರಿನ ಹಳೆಯ ವಿದ್ಯಾರ್ಥಿಗಳಾಗ್ಬೋದು, ಇವರೆಲ್ಲ ಸಹಕಾರದಿಂದ ಮಾತ್ರ ನಾವೆಲ್ಲ ಒಂದು ಈ ಶಾಲೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಈಗಾಗಲೇ ನಾನು ಈ 1ನೇ ತರಗತಿಗೆ ಮಗು ಬಂದರೆ ಯಾವ ರೀತಿ ವಾತಾವರಣ ಇರುತ್ತೋ ಆ ರೀತಿ ವಾತಾವರಣ ಅನುಭವಿದೆ. ನನಗೂ ಇಲ್ಲಿ ವಾತಾವರಣ ಹೊಸದಾಗಿದೆ. ಹಾಗಾಗಿ ಮುಂದಿನ ಒಂದು ಪೋಷಕರ ಸಭೆಗಳಲ್ಲಿ ಏನನ್ನು ಮಾತಾಡಬೇಕು, ಏನಂತಕ್ಕಂಥದ್ದನ್ನು ಮುಂದೆ ಕೂತು ಮಾತಾಡೋಣ ಅಂತ ಹೇಳ್ತಾ ನನಗೆ ಈ ಒಂದು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತೇನೆ. ಇನ್ನೊಂದು ವಿಷಯ ಅಂದರೆ ನಮ್ಮ ಸ್ಕೂಲಿನಲ್ಲಿ ಇವತ್ತು
ಹಬ್ಬದ ವಾತಾವರಣ ಥರ ಕಾಣಿಸ್ತಾ ಇದೆ. ಯಾಕಂದರೆ ಮಕ್ಕಳು ಒಂದೊಂದು ಥರ ತಿಂಗಳಿಂದ ಅಲ್ಲಿ ಇಲ್ಲಿ ಊರಿಗೆ ಹೋಗಿ ಆಟ ಆಡ್ಕೊಂಡು ಎಲ್ಲ ಬಂದಿದ್ದೀರಾ. ಇವತ್ತು ಕೇಳಿದ್ದೀರಾ. ಮಕ್ಕಳು ಚೆನ್ನಾಗಿ ಓದಿ ಮುಂದೆ ಬರಬೇಕಾಗಿ ಹೇಳ್ಕೊಳ್ತೀನಿ ಅಷ್ಟೇ.